ಎಲ್ರಿಗೂ ನಮಸ್ಕಾರ. ಪೂರ್ತಿಯಾಗಿ ವಿಡಿಯೋ ನೋಡಿ ಪೂರ್ತಿ ಮಾಹಿತಿ ತಿಳ್ಕೊಳ್ಳೋದಕ್ಕೂ ಮುಂಚೆನೆ ಕಮೆಂಟ್ ಮಾಡಬೇಡಿ. ಹೌದು ಸ್ನೇಹಿತರೆ, ಇನ್ನು ಮುಂದೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಒಂದು ಡೇಟ್ಗೆ ಈ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮಾ ಆಗಬೇಕು ಅಂತ ಅಂದ್ರೆ ಈ ಒಂದು ಕೆಲಸ ಆಗಲೇಬೇಕಿದೆ. ಜೊತೆಗೆ ಇದೇ ಫೆಬ್ರವರಿ 4 ಮತ್ತು 5ನೇ ತಾರೀಕು ಮಧ್ಯಾಹ್ನ 2ವರೆಗೆ ಸಾಕಷ್ಟು ಜಿಲ್ಲೆಗೆ ಮಹಿಳೆಯರ ಖಾತೆಗೆ ಹಣ ಜಮೆ ಆಗಿದೆ. ಯಾರಿಗೆಲ್ಲ ಮೆಸೇಜ್ ಬಂದಿಲ್ಲ ಅವರೆಲ್ಲ ಈ ಕೂಡಲೇ ಹೋಗಿ ನಿಮ್ಮ ಬ್ಯಾಂಕಿನ ಅಕೌಂಟ್ನಲ್ಲಿ ಚೆಕ್ ಮಾಡಿ. ಕರ್ನಾಟಕದ ಪ್ರತಿಯೊಂದು ಮಹಿಳೆಯ ಖಾತೆಗೂ ಹಣ ಜಮಾ ಆಗಿರೋದಿಲ್ಲ. ಇದು ನಿಜವಾದ ಮ್ಯಾಟರು. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋ ಒಂದು ವಿಷಯ ಅಂತ ಅಂದರೆ ಅವರು ತಂದಿರತಕ್ಕಂತಹ ಒಂದು 5 ಗ್ಯಾರಂಟಿ ಏನಿದೆ ಅದರಲ್ಲಿ ಒಂದು ಗ್ಯಾರಂಟಿಗೋಸ್ಕರ ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಮಹಿಳೆ ಕೂಡ ಕಾಯ್ತಾ ಇರ್ತಾರೆ. ಅಂದರೆ ಯಾರೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗಿದಾರೋ ಅವರೆಲ್ಲ ಪ್ರತಿ ತಿಂಗಳು ಕಾಯ್ತಾ ಇರ್ತಾರೆ. ಸೊ ಯಾರಿಗೆಲ್ಲ ಈ ಗೃಹಲಕ್ಷ್ಮಿ ಹಣ ನಿಜವಾಗ್ಲೂ ಉಪಯೋಗ ಆಗ್ತಾ ಇದೆ, ಇದರಿಂದ ನಮಗೆ ತುಂಬಾನೇ ಬೆನಿಫಿಟ್ ಇದೆ ಅಂತ ಹೇಳ್ತಿರೋ ಅವರೆಲ್ಲ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಅದ್ರ ಜೊತೆಗೆ ಈ ವಿಡಿಯೋ ಸರ್ಕಾರಕ್ಕೆ ತಲುಪುವವರೆಗೂ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಯಾರೆಲ್ಲ ಈ ಗೃಹಲಕ್ಷ್ಮಿಯ ಅನುಕೂಲನ ಪಡ್ಕೋತಾ ಇದ್ದೀರಾ ಅವರಿಗೆಲ್ಲರ ಪರವಾಗಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಮಾತಾಡಲೇಬೇಕಾದಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಸಾಕಷ್ಟು ದಿನದಿಂದ ನಾನು ನೋಡ್ತಾನೆ ಬರ್ತಿದ್ದೆ, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣ ನಮಗೆಲ್ಲ ಸಿಗೋ ಅಂಥದ್ದು ಮೊದಲು ಎಷ್ಟೋ ಜನ ಮಹಿಳೆಯರು ಕಾಯ್ತಾ ಇರ್ತಾರೆ ಅಲ್ವಾ ಈ ಗೃಹಲಕ್ಷ್ಮಿ ಹಣದ ಸಲುವಾಗಿ. ಸೊ ಅದೇ ವಿಷಯದ ಬಗ್ಗೆ ಬರುತ್ತೆ. ಸಾಕಷ್ಟು ಸುಳ್ಳು ಮಾಹಿತಿಗಳು. ಇವ್ರಿಗೆ ಯಾರು ಇನ್ಫಾರ್ಮೇಶನ್ ಕೊಡ್ತಾರೆ, ಇದು ಸರ್ಕಾರದಿಂದ ಬರುವಂತಹ ಮಾಹಿತಿನ ಅಥವಾ ಇವರೇ ಅದನ್ನ ಕಲ್ಪಿಸ್ಕೊಂಡು ಜನಗಳ ಒಂದು ವೀಕ್ನೆಸ್ನ ಬಳಸ್ಕೊತಾ ಇದಾರ ಅನ್ನೋದು ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ಸರ್ಕಾರದವರು ಕೊಟ್ಟಿರ್ತಕ್ಕಂತಹ 5 ಒಂದು ಯೋಜನೆಗಳೇನಿದೆ ಆ ಯೋಜನೆಯಲ್ಲಿ ಪ್ರಮುಖವಾದದ್ದು ಅಂತ ಅಂದ್ರೆ ಈ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ. ಖಂಡಿತವಾಗ್ಲೂ ನಾವು ಒಪ್ಕೊಳ್ಳೇಬೇಕು. ಫಸ್ಟ್ ಈ ಗೃಹಲಕ್ಷ್ಮಿ ಹಣ ಬಂದಾಗ ಎಷ್ಟೋ ಜನ ಅನ್ಕೊಂಡ್ರು ಏನಕ್ಕೆ ಬೇಕಿತ್ತು ಇದು ಅಂತ ಹೇಳ್ಬಿಟ್ಟು. ಆದ್ರೆ ಈ ಗೃಹಲಕ್ಷ್ಮಿ ಹಣದಿಂದ ಸಾಕಷ್ಟು ಜನಕ್ಕೆ ಒಳ್ಳೇದೇ ಆಗಿದೆ. ಅಂದ್ರೆ ಈ ಮನೆಗೆ ಸಮಸ್ಯೆ ಇದ್ದಾಗ ಕೆಲವ್ರ ಮನೇಲಿ ಗಂಡಂದ್ರು ದುಡಿದು ತರೋದೇ ಇಲ್ಲ, ಇನ್ನ ಕೆಲವೊಂದು ಮನೇಲಿ ಗಂಡ ಹೆಂಡತಿ ಇಬ್ರು ದುಡಿದ್ರು ಸಾಕಾಗೋದಿಲ್ಲ. ಇನ್ನು ಸಾಕಷ್ಟು ಮನೆಗಳಲ್ಲಿ ಎಷ್ಟೋ ಒಂದು ಅವರ ಮಕ್ಕಳ ಎಜುಕೇಶನ್ಗಾಗಿರ್ಬೋದು ಅಥವಾ ಇನ್ನೇನೋ ಹೊಟ್ಟೆ ತುಂಬ ಊಟ ಮಾಡ್ಲಿಕ್ಕಾಗಿರ್ಬೋದು ಈ ಗೃಹಲಕ್ಷ್ಮಿ ಹಣ ಸಾಕಷ್ಟು ಜನರಿಗೆ ಒಂದು ಸಹಾಯನ ಮಾಡಿದೆ. ಸೊ ಇದು ಸರ್ಕಾರದಿಂದ ನಮ್ಮ ಸಿದ್ದರಾಮಯ್ಯ ಸರ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಗೆಲ್ಲ ನಿಮಗೆ ಉಪಯೋಗ ಆಗಿದೆ ಹೇಳಿ ಅಂತ ಅಂದಾಗ ಎಷ್ಟೋ ಸತಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅವರ ಅಭಿಪ್ರಾಯಗಳನ್ನ ತಿಳಿಸ್ಕೊಂಡಿದ್ದಾರೆ. ಇದೆಲ್ಲ ಕೇಳಿದಾಗ ಒಂದು ತುಂಬಾ ಖುಷಿ ಕೂಡ ಆಗುತ್ತೆ. ಯಾಕಂದ್ರೆ ಒಂದು ನಾವು ಕಮಿಟ್ಮೆಂಟ್ ಅಲ್ಲಿ ಹೋಗ್ತಾ ಇರ್ತೀವಿ, ನಮ್ಮ ಒಂದು ಆದಾಯ ಏನಿದೆ ಅದಕ್ಕೆ ತಕ್ಕನಂಗೆ ಒಂದು ಕಮಿಟ್ಮೆಂಟ್ ಅನ್ನ ಮಾಡ್ಕೊಂಡು ಅದರಲ್ಲೇ ಜೀವನ ಸಾಕ್ತಾ ಇರೋವಂಥದ್ದು. ಮಧ್ಯದಲ್ಲಿ ಈ ತರ ಒಂದು ಇನ್ಕಮ್ ಬರುತ್ತೆ ಅಂತ ಅಂದಾಗ ಸೊ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಅದಿಲ್ಲ ಅಂದಾಗ ಒಂಥರ, ಬಟ್ ಅದು ಬರುತ್ತೆ ಅಂತ ಅಂದಾಗ ಅದಕ್ಕೂ ಒಂದು ಕಮಿಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿಬಿಟ್ಟು ಅಲ್ಲಿ ಅವನು ಲೈಫ್ ನ ನಡೆಸ್ತಾ ಇರ್ತಾನೆ. ಸೊ ಈ ಒಂದೇ ಸತಿ ಆ ಕಮಿಟ್ಮೆಂಟ್ ಏನಾದ್ರು ಅಂದ್ರೆ ಆ ಇನ್ಕಮ್ ಸೋರ್ಸಸ್ ಏನಾದ್ರು ಕಟ್ ಆದಾಗ ಆ ಕಮಿಟ್ಮೆಂಟ್ ತಳ್ಕೊಂಬಳಕ ಆಗ್ಬಿಡುತ್ತೆ, ಮೇಲೆ ಕೆಳಗೆ ಆಗುತ್ತೆ. ಸೊ ಇದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಮಹಿಳೆಯರು ಪ್ರತಿ ತಿಂಗಳು ಬರ್ತಕ್ಕಂತಹ 2,000 ರೂಪಾಯಿಗೆ ಏನು ಕಮಿಟ್ಮೆಂಟ್ ಗಳನ್ನ ಹಾಕೊಂಡಿರ್ತಾರೆ ಪ್ರತಿ ತಿಂಗಳು ವೆಯ್ಟ್ ಮಾಡ್ತಾರೆ. ಈಗ ಗೃಹಲಕ್ಷ್ಮಿ ಹಣ ಬರ್ದಿರಾ 2 ತಿಂಗಳು 3 ತಿಂಗಳು ಹಾಗೆ ಹೋಯ್ತು, ಈ ತಿಂಗಳು ಸೇರಿದ್ರೆ ಇದು 3 ತಿಂಗಳಾಗುತ್ತೆ. ಇದನ್ನ ಕ್ಯಾಚ್ ಮಾಡಿಕೊಂಡು ಕೆಲವೊಂದು ಸೋಷಿಯಲ್ ಮೀಡಿಯಾಗಳು ಸಾಕಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ದೀರಾ. ಸುಮ್ಮನೆ ಸೋಷಿಯಲ್ ಮೀಡಿಯಾ ಆ ಗೃಹಲಕ್ಷ್ಮಿ ಹಣ ಇಟ್ಕೊಂಡು ಈಗ ದುಡ್ಡು ಬಂತು, ಆಗ ದುಡ್ಡು ಬಂತು, ಈಗ ರಿಲೀಸ್ ಮಾಡಿದ್ರು, ಆಗ ರಿಲೀಸ್ ಮಾಡಿ ಯಾರು ಕೊಡ್ತಾರೆ ಈ ಸುಳ್ಳು ಮಾಹಿತಿಗಳನ್ನ ಅನ್ನೋದು ನನಗೂ ಕೂಡ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಇರೋ ಇನ್ಫಾರ್ಮೇಶನ್ ಕೊಡಿ. ಸೊ ಅದರಿಂದ ನಿಮ್ಮ ಚಾನೆಲ್ ಕೂಡ ಗ್ರೋತ್ ಆಗುತ್ತೆ, ಅದ್ರ ಜೊತೆಗೆ ಸಾಕಷ್ಟು ಜನಕ್ಕೆ ಹೆಲ್ಪ್ ಕೂಡ ಆಗುತ್ತೆ. ಅದನ್ನ ಬಿಟ್ಟು ಈ ಸುಳ್ಳು ಮಾಹಿತಿಗಳನ್ನ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಈ ತರ ಎಲ್ಲ ಮಾಡೋದು ಸರಿ ಇರಲ್ಲ. ಯಾಕಂತಂದ್ರೆ ಈ ಪಾಪ ಗೃಹಲಕ್ಷ್ಮಿ ಹಣನ ನಂಬ್ಕೊಂಡು ಎಷ್ಟೋ ಜನ ಒಂದು ಕಮಿಟ್ಮೆಂಟ್ ನ ಫಿಕ್ಸ್ ಮಾಡಿರ್ತಾರೆ ಅಲ್ವಾ. ನಿಮ್ಮ ಒಂದು ನ್ಯೂಸ್ ನ ನೋಡಿದ ತಕ್ಷಣ ಅವ್ರೇನ್ ಮಾಡ್ತಾರೆ ಅಂದ್ರೆ ಮತ್ತೊಬ್ಬರ ಹತ್ರ ಅವರ ಕಮಿಟ್ಮೆಂಟ್ ಅಥವಾ ಅವ್ರದ್ದು ಏನಿರುತ್ತೆ ಕಮಿಟ್ಮೆಂಟ್ ನ ಸೆಟ್ಲ್ ಮಾಡ್ಕೊಳ್ಳೋದಕ್ಕೆ ಯಾರ ಹತ್ರ ಹೋಗ್ಬಿಟ್ಟು ಅವರು ಸಾಲ ಮಾಡ್ಕೊಂಡು ಬರ್ತಾರೆ. ಈ ತರ ಒಂದು 2,000 ರೂಪಾಯಿ ಕೊಡಿ, ಇವತ್ತು ಗೃಹಲಕ್ಷ್ಮಿ ಹಣ ಬರುತ್ತೆ, ನಾಳೆ ನಾನು ತಂದು ತಲುಪಿಸ್ತೀನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ದಯವಿಟ್ಟು ಈ ತರ ಸುಳ್ಳು ವದಂತಿಗಳನ್ನ ಹಬ್ಬಿಸ್ಬೇಡಿ. ಅದ್ರ ಬದಲು ಬೇರೆ ತರ ಇನ್ಫಾರ್ಮೇಶನ್ ನ ಕೊಡ್ರಿ. ಗೃಹಲಕ್ಷ್ಮಿ ಹಣ ಇಂಥ ಡೇಟಲ್ಲಿ ಬರಬಹುದು ಈ ರೀತಿ ಕೊಡಿ ಹೊರತು ಬಂದೇ ಬಿಡ್ತು, ಹಾಕೇ ಬಿಟ್ರು, ಹಾಗೇ ಬಿಡ್ತು ಅನ್ನೋ ಸುಳ್ಳು ಮಾಹಿತಿಗಳನ್ನ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೊಡಬೇಡಿ. ಇದು ಒಂದು ರಿಕ್ವೆಸ್ಟ್. ಅದ್ರ ಜೊತೆಗೆ ಇನ್ನ ನಮ್ಮ ಸಿದ್ದರಾಮಯ್ಯ ಸರ್ಗೆ ಈ ವಿಡಿಯೋ ಮೂಲಕ ನಾನು ಒಂದು ಹೇಳೋದೇನು ಅಂತ ಅಂದ್ರೆ
ನನಗೆ ಗೊತ್ತಿಲ್ಲ ಇದು ಅವರಿಗೆ ತಲುಪುತ್ತೋ ತಲುಪಲ್ವೋ ಅಂತ ಹೇಳಿ. ತಲುಪೋದಾದರೆ ಖಂಡಿತವಾಗ್ಲೂ ಒಂದು ಇನ್ಫಾರ್ಮೇಷನು, ಈ ಗೃಹಲಕ್ಷ್ಮಿ ಹಣ ಏನಿದೆ, ಸೊ ಉಳಿದಂತಹ ಎಲ್ಲ ಯೋಜನೆಗಳಿಗೆ ಈಗ ಕರೆಂಟ್ ಬಿಲ್ ಫ್ರೀ ಇದೆ, ಬಸ್ ಚಾರ್ಜ್ ಫ್ರೀ ಇದೆ, ಮತ್ತು ಈ ವಿದ್ಯಾರ್ಥಿಗಳಿಗೆ ಅಂತ ಫಂಡ್ ಕೊಡ್ತಾ ಇದ್ದಾರೆ, ಇದು ಎಲ್ಲನೂ ಪಕ್ಕಕ್ಕಿಟ್ರೆ ಈ ಗೃಹಲಕ್ಷ್ಮಿ ಹಣ ಸಾಕಷ್ಟು ಮಹಿಳೆಯರಿಗೆ ಒಂದು ಉಪಯೋಗನೇ ಆಗಿದೆ. ಯಾಕಂದರೆ ಕೆಲವೊಬ್ಬರು ಮನೇಲಿ ಗಂಡಸರು ತಂದು ಹಾಕಲ್ಲ, ಆ ಟೈಮಲ್ಲಿ ಇದನ್ನು ಬಳಸ್ಕೊಂಡು ಜೀವನ ಮಾಡಿದವರಿದ್ದಾರೆ. ಆಮೇಲೆ ಏನೋ ಒಂದಕ್ಕೆ ಸಾಕಾಗ್ತಾ ಇರಲ್ಲ, ಈ ಸಂಘದಲ್ಲಿ ಲೋನ್ಗಳು ಮಾಡ್ಕೊಂಡಿರ್ತಾರೆ, ಅಂಥ ಟೈಮಲ್ಲಿ ಈ ಗೃಹಲಕ್ಷ್ಮಿ ಹಣದಿಂದ ಬಳಕೆ ಆಗ್ತಾ ಇರುತ್ತೆ. ಮನೆಗೆ ಒಂದು ಅಭಿವೃದ್ಧಿ ಕಾರ್ಯ ಆಗಲಿ ಅಥವಾ ಇನ್ನೇನು ಮಕ್ಕಳ ಎಜುಕೇಷನ್ಗಾಗಲಿ ಈ ರೀತಿ ಒಂದು ಯೋಜನೆಗಳನ್ನು ಹೆಣ್ಮಕ್ಳು ಹಾಕ್ಕೊಂಡು ಸೊ ಅದನ್ನು ಪರಿಪೂರ್ಣವಾಗಿ ಬಳಸ್ಕೊತಾ ಇದ್ದಾರೆ. ನೀವು ತಂದಿರ್ತಕ್ಕಂತಹ ಈ ಯೋಜನೆ ತುಂಬ ಒಳ್ಳೆಯ ಯೋಜನೆ. ಹಾಗೆ ಈ ಯೋಜನೆ ತರಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಒಂದು ಧೈರ್ಯ ಇರಬೇಕು ಅಂತ ಹೇಳ್ತೀವಿ. ಯಾಕಂದರೆ ಸಾಕಷ್ಟು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ 2,2 ಸಾವಿರ ರೂಪಾಯಿ ಹಾಕೋದು ಅಂದರೆ ಇದು ತಮಾಷೆ ಮಾತಲ್ಲ. ಸೊ ನೀವೇನು ಸ್ಕೀಮ್ನ ಕೊಟ್ಟಿದ್ದೀರಾ, ಈ ಸ್ಕೀಮ್ನ ನೀವು ಕೊಟ್ಟಿದ್ದೀರಾ ಅಂತ ಅಂದರೆ ನೀವು ಅದನ್ನು ಯೋಚನೆ ಮಾಡಿ ಅದನ್ನು ಒಂದು ಪ್ಲ್ಯಾನ್ ಮಾಡಿಕೊಂಡೇ ನೀವು ಕೊಟ್ಟಿರ್ತೀರ ಅಲ್ವಾ. ಸೊ ಇದು ತುಂಬ ಚೆನ್ನಾಗಿದೆ, ಇದರಿಂದ ಸಾಕಷ್ಟು ಜನರಿಗೆ ಹೆಲ್ಪ್ ಆಗ್ತಾ ಇದೆ, ಇದೆಲ್ಲ ಓಕೆ. ಅದ್ರ ಜೊತೆಗೆ ಸರ್ ಇದು ಪರಿಪೂರ್ಣ ಆಗಬೇಕು ಅಂತ ಅಂದರೆ ಪ್ರತಿ ತಿಂಗಳು ಕೂಡ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಗೆ ಪ್ರತಿ ತಿಂಗಳು ನೀವು ಈ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾ ಇದ್ರಿ ಅದೇ ರೀತಿಯಲ್ಲಿ ನೀವು ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿದ್ರಿ ಅಂತ ಅಂದರೆ ಈ ಒಂದು ಸ್ಕೀಮ್ಗೆ ಪೂರ್ತಿಯಾಗಿರುವಂತಹ ಒಂದು ಅರ್ಥ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದರೆ ಈಗ 2-3 ತಿಂಗಳು ಡ್ರಾಪ್ ಮಾಡ್ಕೊಂಡು ಬರೋದಲ್ಲ, ಇದು ಸ್ಕೀಮ್ ಬಂದಿದ್ದು ಹೇಗೆ ಅಂತ ಅಂದರೆ ನೀವು ಹೇಳಿದ್ದು ಹಾಗೇನೆ ಪ್ರತಿ ತಿಂಗಳು 2,2 ಸಾವಿರ ಬರುತ್ತೆ ಅಂತ ಹೇಳಿಬಿಟ್ಟು, ಸೊ ಅದೇ 2,000 ರೂಪಾಯಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದ ತಕ್ಷಣ ಹೆಣ್ಮಕ್ಳು ಹೆಂಗಸರು ಏನು ಮಾಡಿದ್ರು ಒಂದು ಕಮಿಟ್ಮೆಂಟಲ್ಲಿ ಫಿಕ್ಸ್ ಆದರು. ಸೊ ಈಗ ಅದು 2-3 ತಿಂಗಳು ಡ್ರಾಪ್ ಆಗುತ್ತೆ ಅಂತ ಅಂದಾಗ ಇವರು ಮತ್ತೆ ಅದನ್ನು ಸಾಲ ಮಾಡೋದು, ಅಲ್ಲಿಗೆ ಫಿಕ್ಸ್ ಮಾಡೋದು, ಆ ರೀತಿ ಎಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಆದಾಗ ಮತ್ತೆ ಅದನ್ನು ಸೆಟ್ಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ದಯವಿಟ್ಟು ನೀವು ಏನು ಈ ಯೋಜನೆನ ತಗೊಂಡ್ಬಂದಿದ್ದೀರಾ ಆ ಯೋಜನೆಗೆ ಪೂರ್ತಿಯಾದಂತಹ ಅರ್ಥ ಸಿಗಲಿ. ಪ್ರತಿ ತಿಂಗಳು ಒಂದು ಡೇಟನ್ನು ಫಿಕ್ಸ್ ಮಾಡಿ ಕರೆಕ್ಟಾಗಿ ಆ ತಿಂಗಳಲ್ಲಿ ಆ ಯೋಜನೆ ಅವರಿಗೆ ತಲುಪೋ ಹಾಗೆ ಆಗಲಿ. ಈಗ ಫ್ರೀ ಬಸ್ ಏನಿದೆ ಮತ್ತು ಕರೆಂಟ್ ಏನಿದೆ ಅದ್ರ ಬಗ್ಗೆ ನಾವು ಕೇಳೋದಿಲ್ಲ. ಸೊ ಈ ಒಂದು ವ್ಯವಸ್ಥೆಯ ಬಗ್ಗೆ ಪೂರ್ತಿಯಾದಂತಹ ಅನುಕೂಲ ಅವರಿಗೆ ಸಿಗಲಿ, ಇದನ್ನೊಂದು ಮಾಡಿಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ನಿಮಗೆ ಈ ಮಾಹಿತಿ ಸರಿ ಇದೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್ ಮಾಡಿ, ಇದು ನಮ್ಮ ಸಿದ್ದರಾಮಯ್ಯ ಸರ್ ಅವರಿಗೆ ತಲುಪಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.